ಏಕೆಂದ್ರೆ 25-30 ವರ್ಷ ಡೈರೆಕ್ಷನ್ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಇದ್ದಾರೆ. ನೀರನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ, 1 ಲೀಟರ್ಗೆ ಇಡ್ತಾರೆ. ನೀವು 1 ಲೀಟರ್ ಮೇಲೆ ನೀರು ಕುಡಿಯೋಂಗಿಲ್ಲ. ಯೂರಿನ್ ಬರ್ತಾ ಇರುತ್ತೆ, ಅದ್ರ ಯೂರಿನ್ ಕರೆಕ್ಟ್ ಫಿಲ್ಟರ್ ಆಗ್ತಾ ಇರಲ್ಲ. 5 ಮೇಲೆ ಬಂತು ಅಂದ್ರೆ ರಕ್ತ ವಿಷ ಆಗ್ತಾ ಇದೆ. ಇಲ್ಲಿ ಕಾಣತ್ತಲ್ಲ, ಇದು ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಮಾಡಿ ಓಪನ್ ಮಾಡಿ ಈ ರಕ್ತನಾಳನ ಹಿಂಗ್ ಬೆಂಡ್ ಮಾಡಿ ಇಲ್ಲಿ ಎಂಡ್ ಮಾಡ್ಬಿಟ್ಟಿದ್ದಾರೆ. ಈ ಪ್ರೋಸೆಸ್ ನಡೀತಾ ಇರುತ್ತೆ. ಒಂದ್ಸಲ ಕನೆಕ್ಟ್ ಆದ್ರೆ 4 ಅವರ್ಸ್ ಇದು ನಡೆಯುತ್ತೆ. ಫುಲ್ ಬಾಡಿಲಿರೋ ರಕ್ತ ಕ್ಲೀನ್ ಆಗುತ್ತೆ. ಅದು ಆಗ್ತಾರೆ. ಬ್ಲಡ್ ಅಲ್ಲಿರೋ ಪ್ರೋಟೀನು, ವಿಟಮಿನ್ ಇವು ಹೋಗಿರುತ್ತೆ. ಹೌದು, ಅದನ್ನ ಕಂಪನ್ಸೇಟ್ ಮಾಡ್ಬೇಕು ನಾವು. ಒಂದ್ಸಲ ಬ್ಲಡ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆದ್ರೆ ನಿಲ್ಸೋದು ಕಷ್ಟ ಸರ್. ಈಗ ಅವ್ರ ಡಾಕ್ಟರ್ಗಳಿಗೆಲ್ಲ ನಾವು ಕಮಾಂಡಿಟೀಸ್, ಓಕೆ, ನಾವು ವಸ್ತು ಅವ್ರಿಗೆ. ಇದ್ರ ಹಿಂದೆ ಒಂದು ದೊಡ್ಡ ಇದಿದೆ. ನಿಮ್ಮನ್ನ ಯಾರು ಬಂದು ಕಾನ್ಫಿಡೆನ್ಸ್ ಕೊಡಲ್ಲ. ದೊಡ್ಡ ದೇವಮಾನವ್ರನ್ನ ಹಿಂಗ್ ಮಾಡಿ ಇಟ್ಬಿಟ್ಟಿದ್ಲು. ನೆನಪಿದೆಯಾ ನಿಮ್ಗೆ? ಸತ್ಯ ಸಾಯಿ ಬಾಬಾ ಅವ್ರನ್ನ ಕೊನೆಯಲ್ಲಿ ಹೆಂಗಿದ್ರು ನೋಡಿದೀರಾ? ಹಿಂಗಿದ್ರು ಅವರು. ಯಾಕೆ? ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಜೊತೆಗೆ ಮುರಳಿ ಮೋಹನ್ ಅವರಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅನೇಕ ಕಾರ್ಯಕ್ರಮಗಳಿಂದ ಈ ಹಿಂದಿನ ಚಲನಚಿತ್ರ ರಂಗದ ಅನೇಕ ಕಥೆಗಳನ್ನ ನಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಾವು ತಿಳ್ಕೊಳ್ಳೋದು ಕೂಡ ಸಹಕಾರಿ ಆಗಿತ್ತು. ಆದರೆ ಮುರಳಿ ಮೋಹನ್ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಕಿಡ್ನಿ ಫೇಲ್ಯೂರ್ ಆಗಿದೆ. ಅದನ್ನ ಸರಿ ಮಾಡ್ಕೋಬೇಕು ಅಂತಾನೆ ಈಗ ಒಂದು ಪ್ರಯತ್ನದಲ್ಲಿದ್ದಾರೆ. ಅವರಿಗೊಂದು ಸಹಾಯ ಸಿಗ್ಲಿ ಅಂತ ನಾವು ಕಳೆದ 2-3 ದಿನದಿಂದ ಅವರ ಬಗ್ಗೆನೇ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ನೋಡಿ ಅನೇಕರು ಇದನ್ನ ಶೇರ್ ಮಾಡಿದ್ರು, ಮತ್ತೆ ಅವರಿಗೂ ಕೂಡ ಒಂದಿಷ್ಟು ಸಹಾಯ ಬರ್ತಾ ಇದೆ. ಸೊ ಇದು ಸಾಕಾಗ್ತಾ ಇಲ್ಲ, ಯಾಕಂದ್ರೆ 25-30 ಲಕ್ಷ ರೂಪಾಯಿ ಬೇಕಾಗಿರೋದ್ರಿಂದ ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರವಾದ್ರೂ ಅವರಿಗೆ ಸಹಾಯ ಸಿಗ್ಲಿ ಅನ್ನುವ ಮನೋಭಿಲಾಷೆಯಲ್ಲಿ ನಾವು ಕಾರ್ಯಕ್ರಮನ ಬಿತ್ತರವನ್ನ ಮಾಡಿದೀವಿ. ಸೊ ಈಗ ನಾರ್ಮಲ್ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತ ಅಂದಾಗ ಫಸ್ಟ್ ಆಪ್ಷನ್ ಬರೋದೇ ಡಯಾಲಿಸಿಸ್ ಮಾಡಿ ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ. ಸೊ ಈ ಡಯಾಲಿಸಿಸ್ ಅನ್ನುವಂಥ ಪ್ರೋಸೆಸ್ ಹೆಂಗಿರುತ್ತೆ ಅನ್ನೋದು ಕೇಳಿದ್ರೇನೆ ಒಂದು ನೆಲೆಯಲ್ಲಿ ಭಯ ಆಗುತ್ತೆ. ಸೊ ನನ್ನ ಜೊತೆಗೆ ಈಗ 5 ವರ್ಷದಿಂದ ಡಯಾಲಿಸಿಸ್ ಅಲ್ಲಿ ಇರುವಂತಹ ಮುರಳಿ ಮೋಹನ್ ಅವರು ಇದ್ದಾರೆ. ಸೊ ಗುರುಗಳೇ, ಈಗ ಡಯಾಲಿಸಿಸ್ ಅನ್ನೋದು ಕೆಲವೊಬ್ರಿಗೆ 3 ದಿನಕ್ಕೆ ಒಂದ್ಸಲ ಇರಬಹುದು, ಕೆಲವೊಬ್ರಿಗೆ ಡೇ ಬೈ ಡೇ ಇರಬಹುದು, 1 ದಿನ ಬಿಟ್ಟು 1 ದಿನ ಇರುತ್ತೆ. ಸೊ ಈ ಪ್ರೋಸೆಸ್ ಹೆಂಗ್ ನಡೆಯುತ್ತೆ? ಈಗ ನೀವೇ ಹೇಳ್ತಾ ಇದ್ರೆ ನನ್ನ ರಕ್ತವನ್ನೇ ಶುದ್ಧ ಮಾಡಿ ನನ್ನ ರಕ್ತವನ್ನೇ ವಾಪಸ್ ಕಳಿಸೋದು ಅಂತ. ಇದೆಲ್ಲ ಒಂಥರ ಭಯದ ವಾತಾವರಣ, ಅಥವಾ ಇದನ್ನ ಕೇಳಿಸ್ಕೊಂಡಾಗ್ಲೇ ನನಗಂತೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಅಂದ್ರೆ ಭಯ ಆಗುತ್ತೆ. ಸೊ ಮುರಳಿ ಮೋಹನ್ ಅವರು ಹೆಂಗ್ 5 ವರ್ಷದಿಂದ ಇದನ್ನ ತಡ್ಕೊಂಡ್ರು ಅಂತ ಅನ್ಸುತ್ತೆ. ಭಯ ಅಂದ್ರೆ ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ. ಓಕೆ, ವಾಸಿ ಆಗದಿರೋದನ್ನ ಅನುಭವಿಸ್ಬೇಕು. ಹೌದು ಹೌದು, ಇದಾಗಲ್ಲ, ಇದೇ ದಾರಿ ಇದೆ ಅಂದಾಗ ಅದನ್ನು ಹಿಂಸೆ ಪಟ್ಕೊಂಡು ನೀವು ಅನುಭವಿಸ್ತೀರಾ, ನಗನಗ್ತಾ ಅನುಭವಿಸ್ತೀರಾ, ಆಪ್ಷನ್ ನಿಮ್ದು. ಹೌದು ಹೌದು. ಸೊ ಅದು ಹಿಂಸೆ ಪಟ್ಕೊಂಡು ನಿಮ್ಗೆ ಹಿಂಸೆ, ನಗ್ತಾ ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅಂದಾಗ ನಡ್ತಾ ಹೋಗ್ಬೇಕು. ಈಗ 25 ಲಕ್ಷ ಅಥವಾ 25-30 ಲಕ್ಷ ದೊಡ್ಡ ಅಮೌಂಟಾ? ಏಕೆಂದ್ರೆ 25-30 ವರ್ಷ ಡೈರೆಕ್ಷನ್ ಮಾಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಇದ್ದಾರೆ. 25-30 ಲಕ್ಷ ದೊಡ್ಡ ಅಮೌಂಟ್. ಅದು ಸಾಮಾನ್ಯವಾಗಿ ಬರೋ ಪ್ರಶ್ನೆ. ಯಾಕಂದ್ರೆ ಅವ್ರು ನಮ್ಮನ್ನ ಕೋಟ್ಯಾಧಿಪತಿಗಳು ಅಂದ್ಕೊಂಡಿರ್ತಾರೆ. ನಾನು ಅದೇ ಹೇಳದಂಗೆ ಹಾರ್ಟ್ ಪ್ರಾಬ್ಲಮ್ ಬಂದಾಗ ಒಂದು 15 ಲಕ್ಷ ಹೋಯ್ತು. ಆಮೇಲೆ ಸಿನಿಮಾ ಅನ್ನೋದು ಇದೆಯಲ್ಲ, ಮರುಭೂಮಿಯಲ್ಲಿ ಮರೀಚಿಕೆ. ಎಲ್ಲರೂ ಇಲ್ಲಿ ದುಡ್ಡು ಮಾಡಲ್ಲ. ದುಡ್ಡು ಮಾಡಿದವರು ಕೆಲವರು ಮಾಡಿರ್ತಾರೆ, ಹೌದು ಅಷ್ಟೇ. ನಮ್ ಕಣ್ಣಿಗೆ ಕಾಣಿಸೋದು ಅವು ಕೆಲವೊಬ್ಬರು ಮೇಲೆ ರಜನಿಕಾಂತ್, ಉಪೇಂದ್ರ ಈ ತರದವ್ರು ಕಾಣಿಸ್ತೀವಿ. ಕೆಳಗಡೆ ಹರ್ಕೊಂಡು ಹೋಗಿರುತ್ತಲ್ಲ ಬಾಟಮ್ ಅಲ್ಲಿ ತುಂಬಾ ಜನ ಇರ್ತಾರೆ. ಸೊ ಆದ್ರಿಂದ 25 ಲಕ್ಷ ನನಗೆ ದೊಡ್ಡದಾಗಿದೆ ಹೌದು ಅನ್ನೋ ಸ್ಥಿತಿಲಿ ಇರೋದ್ರಿಂದ ಕೇಳ್ತಾ ನಾವು.
ಅವ್ರು ಮಾಡ್ಬೋದಾಗಿತ್ತು, ಇವ್ರು ಮಾಡ್ಬೋದಾಗಿತ್ತು, ಅವ್ರು ಮಾಡ್ಬೋದಾಗಿತ್ತು. ನಾವೆಲ್ಲ ಅದನ್ನ ಹೇಳೋದು, ಮಾಡೋರು ಮಾಡ್ಬೋದಾಗಿತ್ತು. ಅದನ್ನ ನಾವು ಹೇಳಬಾರ್ದು. ಇಷ್ಟೇ ಮಾಡ್ಬೇಕು ಹಂಗೂ ಹೇಳೋಂಗಿಲ್ಲ. ಯಾರಿಗೆ ಏನಾಗತ್ತೆ, ಎಲ್ಲರಿಗೂ ಅವ್ರವ್ರದಾದ ಒಂದು, ಈಗ ಏನಾಗತ್ತೆ ಅಂದ್ರೆ ನಿಮ್ಗೆ 20ರಲ್ಲಿ ಒಂದು ಮನಸ್ಥಿತಿ, 25ರಲ್ಲೊಂದು, 30ರಲ್ಲೊಂದು, 35ರಲ್ಲೊಂದು, 40ರೊಂದು. ಈಗ ನಾವು 55ಗೆ ಬಂದಿದ್ದೀವಿ. ಈ 55ರಲ್ಲಿ ಇರುವಾಗ ಜನಗಳ ಮನಸ್ಥಿತಿ ಬೇರೆ ಇರುತ್ತೆ. ಅವ್ರ ಸಂಸಾರ ಇರುತ್ತೆ, ಅವ್ರ ಫ್ಯಾಮಿಲಿಗಳಿರುತ್ತೆ, ಅವ್ರ ಜೀವನದ ಗುರಿಗಳಿರುತ್ತೆ. ಈ 25ರಲ್ಲಿ ಇದ್ದಂಗೆ ಇರಲ್ಲ. ಅದಕ್ಕೆ ಹೇಳೋದು, 25ರಲ್ಲಿ ಹೋಗೋವಾಗ ಜನರಲ್ಲಿ ನಾವು ಆ ತುದಿವರೆಗೂ ಹೋಗ್ತೀವಿ ಅನ್ಕೊಂಡಿರ್ತೀವಿ. ಎಲ್ಲರೂ ತುದಿವರೆಗೂ ಹೋಗಿಲ್ಲ. ಸೊ ಅದರಿಂದ ಅದು ಲೆಟಸ್ ನಾಟ್ ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಅವ್ರು ಅದು ಮಾಡ್ಬೋದಾಗಿ ಇದು ಮಾಡ್ಬೋದು ಬಿಟ್ಬಿಟ್ಟು ನಾವೇನ್ ಮಾಡ್ಬೋದು ಮಾಡಬೇಕು. ಈ ದೇಹಕ್ಕೆ ನಾನೇನ್ ಮಾಡ್ಬೋದು ಅದು ನಾನು ಮಾಡಕ್ಕೆ ಮಾಡ್ತಾ ಇದ್ದೀನಿ. ಸೊ ನೀವು ಕೇಳೋದಂಗೆ ಡಯಾಲಿಸಿಸ್ ಪ್ರೋಸೆಸ್ ಹೆಂಗಾಗತ್ತೆ, ಯಾಕಾಗತ್ತೆ, ಎಲ್ಲಾಗತ್ತೆ, ಹೇಗಾಗುತ್ತೆ. ಮೊದಲನೇದಾಗಿ ಡಾಕ್ಟರ್ಸು ಡಯಾಲಿಸಿಸ್ ಅನ್ನ ಅವಾಯ್ಡ್ ಮಾಡ್ತಾರೆ. ಕಿಡ್ನಿ ಸಮಸ್ಯೆ ಅಂತ ಕಾಣಿಸ್ಕೊಂಡಾಗ ಆದಷ್ಟು ಡಿಲೇ ಮಾಡ್ತಾರೆ. ತಕ್ಷಣ ಮಾಡ್ಬಿಡಲ್ಲ. ಅವ್ರು ಏನ್ ಮಾಡ್ತಾರೆ, ಫಸ್ಟ್ ನಿಮ್ಗೆ ಯಾರಿಗೆ ಡಯಾಲಿಸಿಸ್ ಇದು ಕಿಡ್ನಿ ಪ್ರಾಬ್ಲಮ್ ಇದೆಯಾ ಅವ್ರಿಗೆ ಯೂರಿನ್ ಒಂದ್ ದಿವಸಕ್ಕೆ ಪೂರ್ತಿ ಎಷ್ಟು ಯೂರಿನ್ ಆಗುತ್ತೆ ಅಂತ ಕ್ವಾಂಟಿಟಿ ಫೈಂಡ್ ಔಟ್ ಮಾಡ್ತಾರೆ. ಒಂದು ಕ್ಯಾನ್ ಅಲ್ಲಿ ಎಷ್ಟು ಲೀಟರ್ ಆಗ್ತಾ ಇದೆ, 1.5 ಲೀಟ್ರು 2 ಲೀಟರ್ ಆಗ್ತಿದೆ ಅಂದ್ರೆ ಕೆಲಸ ಮಾಡ್ತಿದೆ ಸಫಿಷಿಯೆಂಟ್ಲಿ. ಅದಕ್ಕೆ ಯಾರೋ ಹೆಲ್ಪ್ ಮಾಡ್ಬೇಕಷ್ಟೇ. ಒಂದು 1.5 ಲೀಟರ್ 2 ಲೀಟರ್ ಸಿಕ್ತು ಅಂತಾರೆ ಒಂದ್ ದಿನಕ್ಕೆ. 1.5 ಲೀಟರ್ ಅಂದ್ರೆ ಒಳ್ಳೆ ಪ್ರೊಡಕ್ಷನ್ ಮಾಡ್ತಾ ಇದೆ. ಚೂರು ಹೆಲ್ಪ್ ಮಾಡ್ಬಿಟ್ರೆ 2.5 ಲೀಟರ್. ಒಂದು ಎರಡನೇದು ನಾವು ಕುಡಿಯೋದನ್ನ ಕಮ್ಮಿ ಮಾಡಿಸ್ತಾರೆ. ನೀರನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ. 1 ಲೀಟರ್ ಇಡ್ತಾರೆ. ನೀವು 1 ಲೀಟರ್ ಮೇಲೆ ನೀರು ಕುಡಿಯೋಂಗಿಲ್ಲ ಅಂತ ಫಸ್ಟ್ ಹೇಳ್ತಾರೆ. ಸೊ ಏನಂದ್ರೆ ಇದು 2 ಕೆಲಸ. ಕುಡಿಯೋದನ್ನ ಕಮ್ಮಿ ಮಾಡಿ ಹೋಗೋದಿಕ್ಕೆ ಕೆಲವು ಡೈರೆಟಿಕ್ಸ್ ಅಂತ ಹೇಳ್ತಾರೆ. ಯೂರಿನ್ ಪಾಸ್ ಆಗೋಕ್ಕೆ ಅಂತ ಕೆಲವು ಮಾತ್ರೆಗಳಿದೆ, ವೆಲಾಸಿಕ್ಸ್ ಇನ್ನೊಂದಷ್ಟೆಲ್ಲ ಇದೆ. ಅದನ್ನ ಕೊಟ್ಟು ಸ್ವಲ್ಪ ಯೂರಿನ್ ಪಾಸ್ ಆಗೋಗಿ ಮಾಡ್ತಾರೆ. ಸೊ ಇವೆಲ್ಲ ಮಾತ್ರೆ ಕೊಟ್ಟು ಒಂದಷ್ಟು ದಿನ ಅದನ್ನ ಮುಂದೂಡ್ತಾರೆ ಡಯಾಲಿಸಿಸ್. ಯಾವಾಗ ಡಯಾಲಿಸಿಸ್ ಬರಬೇಕು ಅಂದ್ರೆ 2 ಕಾರಣಕ್ಕೆ ಬರ್ತೀವಿ. ಒಂದು, ಯೂರಿನ್ ಕಂಪ್ಲೀಟ್ ನಿಂತೋದ್ರೆ. ಕೆಲವ್ರಿಗೆ ಯೂರಿನ್ ನಿಲ್ಲಲ್ಲ, ಬರ್ತಾ ಇರುತ್ತೆ, ಆದ್ರೆ ಕ್ರಿಯೇಟಿನ್ ಜಾಸ್ತಿ ಆಗಿದೆ ಅಂದ್ರೆ ಹೌದು, ಯೂರಿನ್ ಬರ್ತಾ ಇರುತ್ತೆ, ಆದ್ರೆ ಯೂರಿನ್ ಅಲ್ಲಿ ಕರೆಕ್ಟ್ ಫಿಲ್ಟರ್ ಆಗ್ತಾ ಇರಲ್ಲ, ವಿಷ ಕರೆಕ್ಟ್ ಆಗಿ ಹೋಗ್ತಾ ಇರಲ್ಲ. ಚೆಕ್ ಮಾಡಿದ್ರೆ ಕ್ರಿಯೇಟಿನ್ 4, 5, 6ಕ್ಕೆ ಬಂದ್ಬಿಡ್ತು ಅಂದ್ರೆ, 5ರ ಮೇಲೆ ಬಂತು ಅಂದ್ರೆ ರಕ್ತ ವಿಷ ಆಗ್ತಾ ಇದೆ. ಸೊ ರಕ್ತದಲ್ಲ ವಿಷ ತೆಗಿಬೇಕಾಗುತ್ತೆ. ಸೊ ವಿಷ ತೆಗಿಯೋಕ್ಕೋಸ್ಕರನೂ ಡಯಾಲಿಸಿಸ್ ಮಾಡ್ತಾನೆ. ನೀರ್ ತೆಗಿಯೋಕ್ಕೋಸ್ಕರನೂ ಡಯಾಲಿಸಿಸ್. ಈ ವಿಷ ತೆಗಿಯೋಕ್ಕೋಸ್ಕರ ಡಯಾಲಿಸಿಸ್ ಮಾಡೋದು ಎಷ್ಟು ದಿನ? ಅದು ಒಂದ್ಸಲ ಮಾಡಿದ್ರೆ ಪರ್ಮನೆಂಟ್ ಮಾಡ್ತಾರೆ, ಡಾಕ್ಟರ್ ಡಿಸೈಡ್ ಮಾಡ್ತಾನೆ. ಇಲ್ಲ, ಅದು ಮಾಡ್ಲೇಬೇಕು. ಡಯಾಲಿಸಿಸ್ ಅಂದ್ರೆ ಮುಗೀತು. ನಿಮ್ ಕಿಡ್ನಿ ಒಂದ್ ಕೆಲಸ ಮಾಡೋದು ನಿಲ್ಸ್ಬಿಟ್ಟಿದೆ, ಸಪೋರ್ಟ್ ಕೊಡ್ತಿದ್ದಾರೆ. ಸಪೋರ್ಟ್ ನಿಲ್ಸಿದ್ರೆ ಅದು ಮತ್ತೆ ಹಂಗೆ ಆಗ್ಬಿಡುತ್ತೆ. ಅದು ನೀರು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ನೀರಾದ್ರೂ ಹೋಗ್ಲಿ, ನೀವು ಕುಡಿಬಹುದು. ನೀರೇ ಪ್ರೊಡ್ಯೂಸ್ ಮಾಡ್ತಿಲ್ಲ ಅಂದ್ರೆ ನೀವು ನೀರು ಕುಡಿಯಂಗಿಲ್ಲ. ಆಗ ನಿಮ್ಗೆ ಸಮಸ್ಯೆ ಬರುತ್ತೆ. ಆವಾಗ ನೀವು ನೀರು ಕುಡಿಬೇಕು. ನೀರು ಕುಡಿದೆ ಹೆಂಗಿರ್ತೀರಾ? ಕಾಫಿ ಕುಡಿತೀರಾ, ಸಾಂಬಾರ್ ಕುಡಿತೀರಾ, ಮಜ್ಜಿಗೆ ತಿಂತೀರಾ, ಇವೆಲ್ಲ ನೀರೇ ತಾನೆ. ಇದೆಲ್ಲ ಅಟ್ಲೀಸ್ಟ್ ಅರ್ಧಕ್ಕರ್ಧ ಅದು ಹೊರಗಡೆ ಬರ್ಬೇಕಲ್ವಾ? ಸೊ ಆವಾಗ ಏನ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ಯುವರ್ ಯೂರಿನ್ ಔಟ್ಪುಟ್ ನಿಮ್ಗೆ ಡಯಾಲಿಸಿಸ್ ಸಜೆಸ್ಟ್ ಮಾಡ್ತಾರೆ. ಅದು ಎಷ್ಟು ದಿವಸ ಬೇಕು ಡಿಪೆಂಡಿಂಗ್ ಆನ್ ನಿಮ್ಗೆ. ಯೂರಿನ್ ಆಗ್ತಾ ಇತ್ತು ಅಂದ್ರೆ ಕಡಿಮೆ ದಿವಸ, ಯೂರಿನ್ ಆಗ್ತಾನೆ ಇಲ್ಲ ಅಂದ್ರೆ ವಾರಕ್ಕೆ 3 ದಿವಸ. ಈಗ ನನ್ನ ಕೇಸಲ್ಲಿ ವಾರಕ್ಕೆ 3 ದಿವಸ ಆಗುತ್ತೆ. ಸೊ ವಾರಕ್ಕೆ 3 ದಿವಸ ಮಾಡಿದಾಗ ಹೆಂಗ್ ಮಾಡ್ತಾರದು ಅಂದ್ರೆ, ಈ ವೇನ್ ಇರುತ್ತಲ್ಲ, ರಕ್ತನಾಳಗಳು, ಇದನ್ನ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಪಿಸ್ಟೋಲಾ ಅಂತ ಒಂದ್ ಮಾಡ್ತಾರೆ ಆಪರೇಷನ್. ಅದು ಒಂದು 25-30 ಸಾವಿರ ರೂಪಾಯಿ ಆಗುತ್ತೆ. ಇಲ್ಲಿ ನಿಮ್ಗೆ ಕಾಣಿಸುತ್ತಾ? ಕಾಣಿಸ್ತಿದೆ, ಇಲ್ಲಿ ಕಾಣತ್ತಲ್ಲ. ಇದು ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಮಾಡಿ ಓಪನ್ ಮಾಡಿ ಈ ರಕ್ತನಾಳನ ಹಿಂಗ್ ಬೆಂಡ್ ಮಾಡಿ ಇಲ್ಲಿ ಎಂಡ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಪಿಸ್ಟೋಲಾ ಅಂತ ಹೇಳ್ತಾರೆ. ಈಗ ಇಲ್ಲೊಂದು ನೀಡಲು, ಇಲ್ಲೊಂದು ನೀಡಲ್ ಹಾಕ್ತಾರೆ. ಒಂದು ನೀಡಲ್ ಇಂದ ಬ್ಲಡ್ ಬಂದು ಆ ಡಯಾಲಿಸಿಸ್ ಮಿಷಿನ್ ಒಳಗೆ ಹೋಗುತ್ತೆ. ಆ ಡಯಾಲಿಸಿಸ್ ಮಿಷಿನ್ ಅಲ್ಲಿ ಮೋಟ್ರು ಎಲ್ಲ ಇರುತ್ತೆ, ಪೈಪಲ್ಲಿ ಹೋಗುತ್ತೆ. ಅಲ್ಲೊಂದು ಡಯಾಲೈಸರ್ ಅಂತ ಇರುತ್ತೆ, ಅದ್ರೊಳಗಡೆಗೆ ಈ ಬ್ಲಡ್ ಹೋಗುತ್ತೆ. ಆ ಡಯಾಲೈಸರ್ ಹೆಂಗಿರುತ್ತೆ ಅಂದ್ರೆ ಸ್ಪಂಜ್ ಇರಲ್ವಾ, ಆ ತರ ಇರುತ್ತೆ. ಅದೇನೋ ಒಂದು ಮೆಟೀರಿಯಲ್. ಅದರಲ್ಲಿ ಬ್ಲಡ್ ಕೆಳಗಡೆ ಹೋಗ್ತಾ ಇದ್ದಾಗ
ಅದರೊಳಗಡೆ ಇಂದ ಕೆಳಗಡೆಯಿಂದ ಏನ್ ಮಾಡುತ್ತದೋ ಪೊಟ್ಯಾಸಿಯಂ ಮಿಕ್ಸ್ ಮಾಡಿರೋ RO ವಾಟರ್ ಏನೋ ಒಂದು ಡಿಸ್ಟಿಲ್ ವಾಟರ್ ಇರುತ್ತೆ, ಆ ವಾಟರ್ ಅದ್ರಲ್ಲಿ ಹಿಂಗ್ ಮೇಲೆ ಹೋಗುತ್ತೆ. ಒಂದ್ ಕಡೆ ನೀರು ಹೋಗ್ತಾ ಇದೆ, ಒಂದ್ ಕಡೆ ಬ್ಲಡ್ ಹೋಗ್ತಾ ಇದೆ. ಬ್ಲಡ್ ಅಲ್ಲಿರೋ ನೀರು ಈ ವಾಟರ್ಗೆ ಶಿಫ್ಟ್ ಆಗುತ್ತೆ. ಅದು ನೇಚರ್ ಲಾ. ಇದ್ರಲ್ಲಿರೋ ನೀರಲ್ಲಿ ಹೋಗುತ್ತೆ. ಸರಿ. ಆ ನೀರಿನ ಜೊತೆ ಕೆಲವು ಸಲ ಪ್ರೋಟೀನು ಅದು ಇದು ಎಲ್ಲ ಹೋಗುತ್ತೆ. ಸೊ ಅದು 4 hours ಈ ಪ್ರೋಸೆಸ್ ನಡೀತಾ ಇರುತ್ತೆ. ಒಂದ್ಸಲ ಕನೆಕ್ಟ್ ಆದ್ರೆ 4 hours ಇದು ನಡೆಯುತ್ತೆ. ಫುಲ್ ಬಾಡಿಲಿರೋ ರಕ್ತ ಕ್ಲೀನ್ ಆಗುತ್ತೆ. ಅದು ಆಗ್ತಾ ಇರುತ್ತದು 4 hours. ಆ 4 hours ಅಲ್ಲಿ ಎಷ್ಟು ನೀರು ತೆಗಿಬೇಕು ಅನ್ನೋದು ತೀರ್ಮಾನ ಮಾಡ್ಕೋತೀವಿ. ಈಗ ನಾನು ನಿನ್ನೆ ಊಟ ಮಾಡಿ ಎಲ್ಲ ಮಾಡಿ ನಂದು ಮೊನ್ನೆ ಒಂದು ಡಯಾಲಿಸಿಸ್ ಆಯ್ತಲ್ವಾ, ಮೊನ್ನೆ ಡಯಾಲಿಸಿಸ್ ಇಂದ ನಾ ಬರ್ಬೇಕಾದ್ರೆ 65 kg ಇದೆ ಅಂತ ಅನ್ಕೊಳ್ಳಿ. ಇವತ್ತು ಡಯಾಲಿಸಿಸ್ ಹೋಗ್ಬೇಕಾದ್ರೆ ಚೆಕ್ ಮಾಡ್ತೀನಿ ವೆಯ್ಟ್ 70 ಇತ್ತು ಅನ್ಕೊಳ್ಳಿ. ಅಂದ್ರೆ 5 kg ಜಾಸ್ತಿ ಆಗಿದ್ದೀನಿ ನಾನು ಅಲ್ವಾ. ಊಟ ಮಾಡಿದ್ದೀನಿ, ತಿಂಡಿ ತಿಂದಿದ್ದೀನಿ, ನೀರು ಕುಡಿದಿದ್ದೀನಿ, ಕಾಫಿ ಕುಡಿದಿದ್ದೀನಿ, ಇವೆಲ್ಲ ಸೇರಿ ಒಂದು 5 kg ಜಾಸ್ತಿ ಆಗಿದೆ. ಈಗ 5 kg ತೆಗಿಬೇಕು. ಆವಾಗ 5 kg ಫಿಕ್ಸ್ ಮಾಡ್ತಾರೆ. ಅದು 5 kg ನೀರನ್ನ ತೆಗೆಯುತ್ತೆ 4 ಅವರಲ್ಲಿ. 5 ಲೀಟರ್ ತೆಗೆಯುತ್ತೆ. ಆ 4 ಅವರ್ 5 ಲೀಟರ್ ತೆಗೆಯೋ ಈ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ ಬಹಳ ಸುಸ್ತು ಮಾಡುತ್ತೆ. ಯೂಶಲಿ ನಿದ್ದೆನೂ ಮಾಡ್ಬಿಡ್ತೀವಿ ಅಲ್ಲೇ. ನಿದ್ದೆ ಮಾಡ್ಬೋದು. 4 ಅವರ್ ಏನ್ ಮಾಡ್ತಾರೆ ಕೈ ಹಿಡ್ಕೊಂಡು. ಇದು ಪ್ರೋಸೆಸ್ ಡಯಾಲಿಸಿಸ್. ಸೊ ಇದಾದ್ಮೇಲೆ ಏನಾಗುತ್ತೆ, ಬ್ಲಡ್ ಅಲ್ಲಿರೋ ಪ್ರೋಟೀನು ವಿಟಮಿನ್ ಇವು ಹೋಗಿರುತ್ತೆ. ಅದನ್ನ ಕಂಪನ್ಸೇಟ್ ಮಾಡ್ಬೇಕು ನಾವು. ಶುಗರ್ ಹೋಗುತ್ತೆ, ವೇಸ್ಟೇಜ್ ಎಲ್ಲ ಹೋಗುತ್ತೆ. ಈಗ ಶುಗರ್ BP ಇದ್ರೆ ನಾವು ಮಾತ್ರೆನೇ ತಗೊಳ್ಳೋಂಗಿಲ್ಲ, ಆವತ್ತು ಮಾತ್ರ ತಗೊಳಂಗಿಲ್ಲ. ಯಾಕೆಂದ್ರೆ ಇದು ಕನೆಕ್ಟ್ ಆದಾಗ ಮೋಟರ್ ಸಪೋರ್ಟ್ ಇದೆ ಅಲ್ವಾ, ಮೋಟರ್ ಸಪೋರ್ಟ್ ಅಲ್ಲಿ ಬ್ಲಡ್ ಹೋಗ್ತಾ ಇದೆ ಅಲ್ವಾ. ಅಂದ್ರೆ ನಿಮ್ಗೆ ಹಾರ್ಟ್ ಮೇಲಿನ ಕೆಲಸ ಸ್ವಲ್ಪ ಕಮ್ಮಿ ಆಯ್ತಲ್ವಾ. ಸ್ವಲ್ಪ ಕಮ್ಮಿ ಆಯ್ತು ಅಂದಾಗ ನೀವು ಆ BP ಮಾತ್ರ ತಗೊಂಡ್ರೆ ಲೋ BP ಆಗುತ್ತೆ. ಎಲ್ಲವೂ ರಕ್ತದಲ್ಲಿ ಶುದ್ಧ ಆಗೋದ್ರಿಂದ ಡಯಾಲಿಸಿಸ್ ಕ್ವಾಂಟಿಟಿ ಒಂದು ಕಮ್ಮಿ ಆಗೋದ್ರಿಂದ BP ಟ್ಯಾಬ್ಲೆಟ್ ತಗೋಬಾರ್ದು. ಅದು ಚೆಕ್ ಮಾಡ್ತಾರೆ, ಎವ್ರಿ 1 hour ಚೆಕ್ ಮಾಡ್ತಾರೆ. BP ಏನಾದ್ರು ಜಾಸ್ತಿ ಇದ್ರೆ ಅವಾಗ ತಗೊಳ್ಳಿ ಅಂತ ಹೇಳ್ತಾರೆ. ಅದರ್ವೈಸ್ BP ತಗೊಳಂಗಿಲ್ಲ. ಶುಗರ್ ಅವಶ್ಯಕತೆನೇ ಇಲ್ಲ, ರಕ್ತದಲ್ಲಿರೋ ಶುಗರ್ನ ತೆಗೆದುಬಿಡುತ್ತೆ, ತಗೊಳ್ಳೋಂಗಿಲ್ಲ ಅವಶ್ಯಕತೆ ಇಲ್ಲ. ನಿಮ್ಗೆ ಈಗ ಸುಸ್ತಾಗತ್ತೆ ಅಂತ ಹೇಳಿದ್ರೆ, ಹೌದು. ಅದು ಏನಾಗುತ್ತೆ, ಸುಸ್ತಾಗತ್ತೆ. ಇನಿಷಿಯಲಿ ನೀವು ಚಿಕ್ಕ ವಯಸ್ಸಲ್ಲಿ ಓಕೆ, ಅದು ಗ್ರಾಜುಯಲಿ 4-5 ವರ್ಷ, ಈಗ 5 ವರ್ಷ ಬಂದ್ಮೇಲೆ ನಿಮ್ ಕೈ ಕಾಲದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದ್ರಲ್ಲಿರೋದೆಲ್ಲ ಸತ್ವ ಎಲ್ಲ ತಗೊಂಡ್ಬಿಟ್ಟಿದ್ಯಲ್ಲ. ಈಗ ಪ್ರೋಟೀನ್ ಎಲ್ಲ ಹೊರಗಡೆ ಹೋಗುತ್ತಂದ್ರಲ್ಲ, ಅದನ್ನ ಮತ್ತೆ ಹೆಂಗೆ ಮ್ಯಾನೇಜ್ ತಿನ್ಬೇಕು, ಕಾಳುಗಳು ತಿನ್ಬೇಕು. ಅದಕ್ಕೆ ಬೇರೆ ಏನು ಕೊಡಲ್ಲ? ಕೊಡ್ತಾರೆ, ಮಾತ್ರೆ ಕೊಡ್ತಾರೆ. ಎಷ್ಟು ಹೋಗಿದೆ, ಎಷ್ಟು ಬರುತ್ತೆ. ಈಗ ನಮ್ಗೆ ಒಂದೊಂದು ಪ್ರಾಬ್ಲಮ್ ಹೇಳಿದ್ರೆ ಒಂದು ಮಾತ್ರೆ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ನರಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ, ನರ್ವ್ಸ್ ಎಲ್ಲ ವೀಕ್ ಆಗುತ್ತೆ, ಅದಕ್ಕೊಂದು ಮಾತ್ರೆ ಕೊಡ್ತಾರೆ. ನೀವು ಹೇಳಿದ್ರೆ ನೀವು ಏನ್ ಪ್ರಾಬ್ಲಮ್ ಹೇಳಿದ್ರು ಅವ್ರು ಏನ್ ಕೊಡ್ತಾರೆ, ಅಲೋಪತಿಗೆ ಟ್ಯಾಬ್ಲೆಟ್ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್. ಸೊ ನೀವು ಆದಷ್ಟು ನಿಮ್ ಪ್ರಾಬ್ಲಮ್ ಅನ್ನ ಮಾತ್ರೆ ತಗೊಳ್ಳದೆ ಕ್ಲಿಯರ್ ಮ್ಯಾನೇಜ್ ಮಾಡಕ್ಕೆ ಕಲ್ತ್ಕೋಬೇಕು. ಈಗ ನಿಮ್ ಆತರ ಎಲ್ಲ ಮಾಡಿದಾರಲ್ಲ, ಅದು ಎವ್ರಿ ಟೈಮ್ ಚುಚ್ಚುವಾಗ ನೋವು ಇರುತ್ತಾ? ಅದು ಹೆಂಗೆ ಅಂದ್ರೆ ಈಗ ಅದೇ ಪ್ಲೇಸ್ ಅಲ್ಲಿ ಚುಚ್ಚಬೇಕಾ ಅಥವಾ ಬೇರೆ ಬೇರೆ ಕಡೆ? ಅದು ಹಿಂಗ್ ಊದ್ಕೊಂಡಿದ್ಯಲ್ಲ, ಅದನ್ನ ಚೇಂಜ್ ಮಾಡ್ತಾ ಹೋಗ್ತಾನೆ. ಆ ಜಾಗದಲ್ಲಿ ಮಾಡಲ್ಲ. ಊದ್ರೆ ಮುಗಿತಾ? ಊದಿದ್ರೆ ಮತ್ತೆ ಅದನ್ನ ಒಂದ್ಸಲ ಬ್ಲಡ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆದ್ರೆ ನಿಲ್ಸೋದು ಕಷ್ಟ. ನನ್ನ ಫ್ರೆಂಡು ನಿಮ್ಮ ಜಯರಾಮ್ ಅವರ ಹುಬ್ಳಿ ಒಬ್ರು ಮಾತಾಡಿದ್ವಿ, ಜ್ಞಾಪಕ ಇದೆಯಾ? ಅವ್ರ ಹೆಂಗ್ ತೀರೋಗಿದ್ವಿ, ಬ್ಲಡ್ ಫ್ಲೋ ಆಗಿದೆ ಗೊತ್ತಾಗಿಲ್ಲ ಅವ್ರಿಗೆ. ಕಾರಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದಾರೆ, ಬ್ಲಡ್ ಹೋಗ್ತಾ ಇದೆ, ಗೊತ್ತಾಗಿಲ್ಲ. ಅಂದ್ರೆ ಇದು ಹೆಂಗಾಗಿರುತ್ತೆ ಅಂದ್ರೆ ಡಯಾಲಿಸಿಸ್ ಆದ್ಮೇಲೆ ತಿನ್ನಾಗ್ಬಿಟ್ಟಿರುತ್ತೆ ಬ್ಲಡ್. ಅದು ಎಲ್ಲಾರು ಒಂದ್ ಕಡೆ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗಲ್ಲ. ಇದು ಇದೇ ಹೇಳದ್ನಲ್ಲ ನಿಮ್ಗೆ, ಒಂದ್ 6 ತಿಂಗಳು ಇವೆಲ್ಲ ಆಘಾತಗಳು. ಆಮೇಲೆ ನಾನು ತೀರ್ಮಾನ ಮಾಡಿದೆ ಏನಂತ, ಸಂಕಟ ಪಡ್ಕೊಂಡು ನರಳ್ಕೊಂಡೇ ಮುಂದುವರಿತೀಯಾ, ಜಾಲಿಯಾಗಿರ್ತೀಯ? ಸೊ ನಾನು ಜಾಲಿಯಾಗಿರೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ನಾನು ಮೆಡಿಟೇಷನ್ ಅಲ್ಲಿ ಅದಕ್ಕೆ ಕಮಾಂಡ್ ಎಲ್ಲ ಕೊಟ್ಟು ಆಘಾತದಿಂದ ಹೊರಗಡೆ ಬರಬೇಕು ಅಂತ ನೀವೇ ಬರಬೇಕು. ಯಾವ ಡಾಕ್ಟರ್ ಕೈಲೂ ಆಗಲ್ಲ. ಡಾಕ್ಟರ್ ನಿಮ್ಗೆ ಮಾತ್ರೆ ಕೊಡ್ತಾನೆ, ಅದು ಇನ್ನೂ ಹಳ್ಳಕ್ಕೆ ಬೀಳ್ತೀರಾ.
ಈಗ ಅಲ್ಲಿಗೆ ಬಂದೆ ನಾನು. ನಿಮ್ಗೆ ಈ ತರ ಆಯ್ತು ಅಂತ ಗೊತ್ತಾದಾಗ ಒಬ್ರು ಕಿವಿಲ್ ಬಂದು ಹೇಳಿರ್ತಾರೆ ಡಾಕ್ಟ್ರು. ಆ ಆಘಾತದಿಂದ ಆ ಆಘಾತ ಹೆಂಗಿತ್ತು ಮತ್ತೆ ಪ್ರತಿಯೊಬ್ಬನು ಅದರಿಂದ ಹೆಂಗ್ ಹೊರಗೆ ಬರ್ಬೇಕು ಸರ್? ಈಗ ಅವ್ರ ಡಾಕ್ಟರ್ಗಳಿಗೆಲ್ಲ ನಾವು ಕಮಾಂಡಿಟಿ ಸರ್. ಓಕೆ, ನಾವು ವಸ್ತು ಅವ್ರಿಗೆ. ನನ್ನನ್ನು ಅವರು ಕಾನ್ಫಿಡೆನ್ಸ್ ಅಲ್ಲೂ ಇಡಬೇಕು, ಹೆದರಿಕೆಯಲ್ಲೂ ಇಡಬೇಕು. ಇಷ್ಟರಲ್ಲೇ ನಾನು ಅಲ್ಲಿ ಹೋಗೋದು. ಅರ್ಥ ಆಯ್ತಾ ನಿಮ್ಗೆ? ಅವರು ಒಬ್ರು ಬಂದು ನಿಮ್ಮನ್ನ ಎದುರಿಸ್ತಾ ಇರ್ತಾರೆ, ಇನ್ನೊಬ್ರು ಬಂದು ನಾನು ಇದೀನಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಓಕೆ, ಆ ತರ ಮಾಡ್ತಾರೆ. ಇದು ಒಂದು ಸೈಕಾಲಜಿ ಸರ್. ಅದು ಇದ್ರ ಹಿಂದೆ ಒಂದು ದೊಡ್ಡ ಇದಿದೆ. ನಿಮ್ಮನ್ನ ಯಾರು ಬಂದು ಕಾನ್ಫಿಡೆನ್ಸ್ ಕೊಡಲ್ಲ. ನೀನ್ ತಲೆ ಕೆಡಿಸ್ಕೋಬೇಡಯ್ಯ, ನಾಳೆ ಬೆಳಗ್ಗೆ ಸಾಯಕ್ ರೆಡಿ ಆಗು, ಇನ್ನೊಂದು ವರ್ಷ ಸಾಯಲ್ಲ ಅಂತ ಹೇಳಲ್ಲ. ನಾಳೆ ಬೆಳಗ್ಗೆ ನೀನ್ ಸಾಯಕ್ ರೆಡಿ ಆಗು, ನೀನ್ 10 ವರ್ಷ ಸಾಯಲ್ಲ. ಅದನ್ನ ಹೇಳಲ್ಲ. ನೀನು ಅಂತ ಬಾಯಲ್ಲಿ ಹೇಳಲ್ಲ, ಮೈಯೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾರೆ. ನಿಮ್ಮನ್ನ ಬಹಳ ಇದು ಕೂತ್ ಹಾರ್ಟ್ ಪ್ರಾಬ್ಲಮ್ ಬಂದಾಗಂತೂ ನನ್ನ ಸೆನ್ಸಿಟಿವ್ ಮಾಡ್ಬಿಡ್ತಾರೆ. ದ ಮೋರ್ ಸೆನ್ಸಿಟಿವ್ ಯು ಬಿಕಮ್, ದ ಮೋರ್ ಸೆನ್ಸಿಟಿವ್ ಹಾರ್ಟ್ ಬಿಕಮ್ಸ್. ನಿಮ್ಮನ್ನ ಸೆನ್ಸಿಟಿವ್, ಎದ್ದೇಳ್ಬೇಡ, ಅಲ್ಲಾಡ್ಬೇಡ, ಕೂತ್ಕೋಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ ಅಂತ. ಹೋಗಯ್ಯ, ಇಲ್ಲಿವರೆಗೂ ಬಂದು ಕೂತಿದ್ದೀನಿ ನಾನು. ಅರ್ಥ ಆಯ್ತಾ? ಅದು ನನಗೆ 90% ಸೈಕಾಲಜಿಕಲಿ ಅವ್ರು ಟ್ರೀಟ್ ಮಾಡಲ್ಲ. ಸೊ ನನಗೆ ಫಸ್ಟ್ ನಾನು ಆಘಾತಕ್ಕೆ ಹೋದೆ, ಐ ವೆಂಟ್ ಇನ್ ಟು ಟ್ರಾಮಾ. ನನಗೆ ನಿದ್ದೆ ಬರಲಿಲ್ಲ, ಬೆಚ್ಚ ಬೀಳ್ತಿದ್ದೆ, ಎಲ್ಲ ಆಗ್ತಿತ್ತು. ಆಮೇಲೆ ಎಲ್ಲ ಥರ ಬರೀ ಮನೆಗಳಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ತಾಚೆ ಕಟ್ತಾರೆ, ಇನ್ನೊಂದು ಕಡೆ ಹೋಗಿ ಬರ್ತಾರೆ, ಇನ್ನೆಲ್ಲೋ ಕಟ್ತಾರೆ. ದೇ ಮೇಕ್ ಯು, ನಿನಗೆ ಕೆಪಾಸಿಟಿನೇ ಇಲ್ಲ ಅಂತ, ಎಲ್ಲ ಎಕ್ಸ್ಟರ್ನಲ್ ಸಪೋರ್ಟೇ ಆಗಬೇಕು ಅಂತ ಮಾಡಿಬಿಡ್ತಾರೆ. ನಾವು ಹಿಂಗಾಗೋಗ್ಬಿಡ್ತೀವಿ, ಏನಪ್ಪ ಇದು ಅಂತ. ಇದರಿಂದ ಹೊರಗಡೆ ಬರಬೇಕು ಅಂದರೆ ಅಲೋಪತಿ ಡಾಕ್ಟರ್ ಹತ್ರ ಹೋಗಿ, ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ, ಯಾರ ಹತ್ರನೇ ಹೋದ್ರು ನಿಮ್ಗೆ ಮಾತ್ರನೇ ಕೊಡೋದು. ಆಯುರ್ವೇದದಲ್ಲಿ ಕೊಡೋದ್ರೆ ಸೈಡ್ ಎಫೆಕ್ಟ್ ಇರಲ್ಲ, ಅಲೋಪತಿಲಿ ಕೊಡೋದಕ್ಕೆ ನಿಮ್ಗೆ ನಿದ್ದೆ ಕೊಟ್ಬಿಡ್ತಾರೆ. ಅವ್ರು ಏನು ಅನ್ಕೊಂಡಿದ್ದಾರೆ, ಹೌ ಟು ಗೆಟ್ ಔಟ್ ಆಫ್ ದ ಪ್ರಾಬ್ಲಮ್ ಅಂದರೆ ಸ್ಲೀಪ್ ಅಂತ. ದೆನ್ ಇಟ್ ಬಿಕಮ್ಸ್ ಎ ಹ್ಯಾಬಿಟ್. ಮಂಕಾಗಿರ್ತೀರ, ಹಿಂಗೆ ಇರ್ತಾರೆ. ದೊಡ್ಡ ದೇವಮಾನವ್ರನ್ನೇ ಹಿಂಗ್ ಮಾಡಿ ಇಟ್ಬಿಟ್ಟಿದ್ಲು. ನೆನಪಿದ್ಯಾ ನಿಮ್ಗೆ? ಸತ್ಯಸಾಯಿ ಬಾಬಾ ಅವ್ರನ್ನ ಕೊನೆಯಲ್ಲಿ ಹೆಂಗಿದ್ರು ನೋಡಿದೀರ? ಹಿಂಗಿದ್ರು ಅವರು. ಯಾಕೆ? ಮೆಡಿಕಲ್ ಇಂಟರ್ವೆನ್ಷನ್, ಇಂಜೆಕ್ಷನ್, ಸೆಡೆಟಿವ್ಸ್ ಎಲ್ಲ ಕೊಟ್ಬಿಟ್ರೆ ಹಿಂಗೆ ಇರ್ತೀರ ನೀವು. ಆಮೇಲೆ ನಾನು ಒಂದು 6 ತಿಂಗಳು ಆದ್ಮೇಲೆ ಯೋಚನೆ ಮಾಡಿದೆ, ನೀನು ಸಾಯಿಸ್ಬಿಡ್ತಾರೆ ನೀವು, ನೀನೇ ಬದುಕಬೇಕು, ನಿನಗೆ ನೀನೇ ಅಂತ ಅಂದ್ಬಿಟ್ಟು ಡೈಲಿ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, 2 ತಿಂಗಳಲ್ಲಿ ಇವತ್ತು ನನಗೆ ಭಯ, ಆತಂಕ, ಹೆದರಿಕೆ, ಸಾವು ಏನು ಮಾಡಲ್ಲ ನನಗೆ. ನಾನು ನನ್ನ ಮೈಂಡ್ಗೆ ಹೇಳಿದ್ದು ಒಂದೇ, ಈ ಕ್ಷಣದಲ್ಲಿ ಸಾಯಕ್ಕೆ ರೆಡಿ, ನೀನೇನ್ ಮಾಡ್ತೀಯ ಅಂದ್ರೆ ನಾನು ಬದುಕಕ್ಕೆ ರೆಡಿ ಅಂತ. ಈ ಮೈಂಡ್ ಏನ್ ಗೊತ್ತಾ, ಇದೊಂಥರ ಉಲ್ಟಾ. ಇದು ನೀವು ಇದು ಮಾಡು ಅಂದ್ರೆ ಅದು ಮಾಡುತ್ತೆ. ಹೌದು, ನೀವು ಹೆದರದಷ್ಟು ಹೆದರ್ಸುತ್ತೆ. ಹೆದರಬೇಡಿ, ಯಾರಿಗೆ ಏನೇ ಸಮಸ್ಯೆ ಬಂದರೂ ಹೆದರಬೇಡಿ. ಆ ಎಮೋಷನ್ಗಳೆಲ್ಲ ನನ್ನ ಮೆಡಿಟೇಷನ್ ಟೆಕ್ನಿಕ್ಗಳಿಂದ. ಸರ್, ಇನ್ನೊಂದು ವಿಚಾರ ಇದೆ. ಈಗ ಡಯಾಲಿಸಿಸ್ ಬೇರೆ ಬೇರೆ ಕಡೆ ಮಾಡ್ತಾರೆ ಅನ್ನೋದು ಗೊತ್ತು. ಸುಮಾರು ಜನ ಕನ್ಫ್ಯೂಷನ್ ಇರೋದು, ನಾವು ಪ್ರೈವೇಟ್ ಅಲ್ಲಿ ಮಾಡ್ಬೇಕಾ, ಗೌರ್ಮೆಂಟ್ ಅಲ್ಲಿ ಮಾಡ್ಬೇಕಾ? ಇನ್ನೊಂದು ಈಗ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಅನ್ನೋದು ಕೂಡ ಇರುತ್ತೆ. ಹೆಂಗೆ ಸರ್ ಇದ್ರ ಲೆಕ್ಕಾಚಾರ? ಡಯಾಲಿಸಿಸ್ ಪ್ರೈವೇಟು ಗೌರ್ಮೆಂಟು ಎಲ್ಲ ಮಿಷಿನ್ ಒಂದೇ, ಮಿಷಿನ್ಗಳೆಲ್ಲ ಒಂದೇನೆ. ಎಲ್ಲರೂ ಒಂದೇ ಕಂಪನಿಯಿಂದಲೇ ಬರೋದು, ಎಲ್ಲ ಅದೇ ಕ್ವಾಲಿಟಿ ಇದೆ. ಮೈಂಟೆನೆನ್ಸ್ ಹೆಂಗಿದೆ ಅಂತ ಅಷ್ಟೇ. ಅದು ಪ್ರತಿಯೊಂದು ಡಯಾಲಿಸಿಸ್ ಆದ್ಮೇಲೆ ಅದನ್ನ ರಿನ್ಸ್ಗೆ ಹಾಕ್ಬೇಕು, ಕ್ಲೀನ್ ಮಾಡ್ಬೇಕು. ಅದೊಂದು 15-20 ಮಿನಿಟ್ಸ್. ಅದಕ್ಕೊಂದು ಪ್ರೋಸೆಸ್ ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ. ಅವ್ನು ಕೊಟ್ಟಿರ್ತಾನೆ, ಈ ತರ ಮಾಡಿ ಇದು ಮಾಡಿ ಕ್ಲೀನ್ ಮಾಡ್ಬಿಟ್ಟು ಹಾಕಿ ಅಂತಾನೆ. ಈಗ ನಮ್ಮ ಗೌರ್ಮೆಂಟ್ ಕೆಲಸಗಳಲ್ಲೆಲ್ಲ ಹೆಂಗ್ ಮಾಡ್ತಾರೆ ಅಂತ ಗೊತ್ತಲ್ವಾ? ಈಗ ಅವ್ರು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಎಷ್ಟೋ ಜನ ಹೇಳಿದ್ರು ವಿಕ್ಟೋರಿಯಾ ತುಂಬಾ ಚೆನ್ನಾಗಿದೆ, ಅಲ್ಲೇ ನೀವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳಿ ಅಂತ. ಕಾನ್ಫಿಡೆನ್ಸ್ ಬರೋದು ಯಾವಾಗ? ಯಾರೋ ದೊಡ್ಡ ಮಿನಿಸ್ಟ್ರು ಕಾಯಿಲೆ ಬಂದಾಗ ವಿಕ್ಟೋರಿಯಾಗೆ ಹೋದ್ರೆ ನಾವು ಹೋಗ್ತೀವಿ. ಮಿನಿಸ್ಟ್ರುಗಳು MLAಗಳು ಕಾಯಿಲೆ ಬಂದರೆ ಮಣಿಪಾಲ್ಗೆ ಹೋಗ್ತಾರೆ, ಅಪೋಲೋಗೆ ಹೋಗ್ತಾರೆ, ಇಲ್ಲಾಂದ್ರೆ ಫೋರ್ಟಿಸ್ಗೆ ಹೋಗ್ತಾರೆ. ಯಾರು ಹೋಗಿದ್ದಾರೆ ವಿಕ್ಟೋರಿಯಾಗೆ? ನಮ್ಗೇನು ಕಾನ್ಫಿಡೆನ್ಸ್ ಬರುತ್ತೆ? 1800ರಲ್ಲಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ, ಈ
ಕಾಯಿಲೆಗೆ ಇಂಜೆಕ್ಷನ್ ಹಾಕೋಬೇಕು ಅಂತ ಯಾವುದೋ ಒಂದು ಇಂಜೆಕ್ಷನ್ ಬಂತಂತೆ. ಈ ಚಿಕನ್ ಪಾಕ್ಸ್ಗೋ ಯಾವುದೋ ಹಾಕ್ತಾರಲ್ಲ, ಜನ ಹಾಕೊಳ್ಳೋಕೆ ಭಯ ಅವಾಗ. ಇಂಜೆಕ್ಷನ್ ಹಾಕೊಳ್ಳೋಕೆ ಭಯ ಅವಾಗ. ನಾನು ಹೇಳ್ತಿರೋ 1850s 90s ಅಲ್ಲಿ ರಾಜೇಂದ್ರ ಒಡೆಯರ್ ಅವ್ರ ತಾಯಿ ಫಸ್ಟ್ ಅವ್ರು ಬಂದು ಕೂತ್ಕೊಂಡು ರೋಡಲ್ಲಿ ಹಾಕಿಸ್ಕೊಂಡ್ರು. ಮಹಾರಾಜರ ಮನೆಯವರೆಲ್ಲರೂ ಬಂದು ಹಾಕ್ಸ್ಕೊಂಡ್ರು. ಆವಾಗ ಜನಕ್ಕೆ ಮಹಾರಾಣಿನೇ ಹಾಕ್ಸ್ಕೊಂಡ್ರು ಅಂತ. ಇಲ್ಲಿ ನಮ್ಮವ್ರು ಯಾರು ಹೋಗೋದೇ ಇಲ್ಲ ವಿಕ್ಟೋರಿಯಾಗಾಗಲಿ ಇನ್ನೊಂದು ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆ. ಸೊ ಅದು ಗೌರ್ಮೆಂಟ್ಗೂ ಪ್ರೈವೇಟ್ಗೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಇಷ್ಟೇ, ದುಡ್ಡು 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 ಅಷ್ಟೇ. ಈಗ AC ಚೆನ್ನಾಗಿರುತ್ತೆ, TV ಇರುತ್ತೆ, 4 ಅವರ್ ಇರ್ಬೇಕಲ್ವಾ. ನಿಮ್ 4 ಅವರ್ ಹೆಂಗ್ ಸ್ಪೆಂಡ್ ಮಾಡಬೇಕು? TV ನೋಡ್ಕೊಂಡು ಕೆಲವರು ಕಾಲ ಕಳಿಬಹುದು, AC ಇದ್ರೆ ನಿದ್ದೆ ಮಾಡಬಹುದು. ಎಲ್ಲರಿಗೂ 4 ಅವರೇ ಇರುತ್ತೆ. ಎಲ್ಲರಿಗೂ 4 ಅವರ್ 4 ಅವರ್ ಮಿನಿಮಮ್. ಈಗ ಅದಕ್ಕೆ ತುಂಬಾ ಲೈನ್ಗಳಿರುತ್ತಾ? ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಆತರ ಈಗ ತುಂಬಾ ಬೆಡ್ಗಳಿರುತ್ತೆ. ಲೈನ್ ಅಂದ್ರೆ ಅವ್ರ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಹೇಳ್ಬಿಟ್ಟಿರ್ತಾರೆ, ಆ ಟೈಮ್ ಅವ್ರು ಬರ್ತಾರೆ. ಈಗ ನೀವು ನೋಡಿರುವಂಗೆ ಈಗ 5 ವರ್ಷದಿಂದ ನೋಡಿದ್ರಲ್ಲ, ಯಂಗ್ಸ್ಟರ್ಸ್ ಜಾಸ್ತಿ ಇದಾರೆ, ಏಜ್ ಆದವ್ರು ಜಾಸ್ತಿ? ಇತ್ತೀಚೆಗೆ ಯಂಗ್ಸ್ಟರ್ಸ್ ಬರ್ತಾ ಇದಾರೆ, ಅದೇ ದೊಡ್ಡ ಗಾಬರಿ. ತುಂಬಾ ಬರ್ತಿದ್ದಾರೆ ಚಿಕ್ಕ ಮಕ್ಕಳು 18, 20, 24. ಹಾರಿಬಲ್ ಅಂದ್ರೆ 1 ತಿಂಗಳ ಮುಂಚೆ ನಾನು ಒಂದು ಟೆಸ್ಟ್ ಮಾಡಿಸದ್ನಲ್ಲ, ಇದೆಲ್ಲ 8 ವರ್ಷದ ಮಗು ರೀ. ನನ್ನ ಪಕ್ಕ ಡಯಾಲಿಸಿಸ್ 8 ವರ್ಷದ ಮಗು. ಅವ್ರ ಅಪ್ಪನ್ ಕೇಳಿದ್ರೆ ಏನೇ ಅಂದ್ರೆ ಹುಟ್ಟದಾಗಿಂದ ಪ್ರಾಬ್ಲಮ್ ಅಂತ. ಏನ್ ಹೇಳಲಿ ನಾನು, ಹುಟ್ಟದಾಗಿಂದ ಪ್ರಾಬ್ಲಮ್ ಅದ. ಎಷ್ಟು ವರ್ಷ ಬದುಕ್ತಾರೆ ಸರ್ ಹಂಗಾದ್ರೆ ಡಯಾಲಿಸಿಸ್ ಅನ್ನೇ ಮಾಡ್ಕೊಂಡಿದ್ರೆ? 15 ಜಾಸ್ತಿ ಆಗಲ್ಲ. ನಿಮ್ಗೆ ಹೋಗ್ತಾ ಇರಲ್ಲ, ಪ್ರೋಟೀನು ಇಲ್ಲೆಲ್ಲ ಹೋಗ್ತಾ ಇದೆಯಲ್ಲ, ಎಲ್ಲ ವೀಕ್ ಆಗ್ತಿರಲ್ಲ. ನರ ವೀಕ್ ಆಗುತ್ತೆ, ಮೂಳೆ ವೀಕ್ ಆಗುತ್ತೆ, ಬ್ಲಡ್ ಕಂಟಾಮಿನೇಟ್ ಆಗುತ್ತೆ. ಸೊ ಆಪ್ಷನ್ ಏನು ಅಂದ್ರೆ ಟ್ರಾನ್ಸ್ಪ್ಲಾಂಟೇಷನ್. ಸೊ ಹಣ ಬಂದು ನಿಮ್ಮ ಹತ್ರ ಚೆನ್ನಾಗಿದ್ರೆ ಸೊ ಪ್ರೈವೇಟ್ ಆಸ್ಪತ್ರೆ ಅಲ್ಲಿ ಹೋಗ್ಬೋದು. ಈಗ ಬ್ಲಡ್ ಚೆಕಪ್ ಮಾಡಬೇಕು. ಎಷ್ಟು ದಿನಕ್ಕೆ? ದೊಡ್ಡ ಆಸ್ಪತ್ರೆಗಳಲ್ಲಿ ಅಂದ್ರೆ ಇವಾಗ ನಿಮ್ ಪ್ರೈವೇಟ್ ಆಸ್ಪತ್ರೆ ಅಪೋಲೋ ಅಂತ ಕಡೆ ಎಲ್ಲ ಪ್ರತಿ 2 ದಿನಕ್ಕೆ ಒಂದ್ಸಲ ಮಾಡ್ಬಿಡ್ತಾರೆ. ಅಂದ್ರೆ ಯೂರಿನ್ ಇದ್ರೆ ಯೂರಿನ್ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿ ಅವ್ರ ಪ್ರೋಟೋಕಾಲೇ ಅದನ್ನ ಇಟ್ಕೊಂಡು. ಎಷ್ಟಾಗುತ್ತೆ ಸರ್ ಅಲ್ಲೆಲ್ಲ ನಿಮ್ಗೆ ಅಲಾಂಗ್ ವಿತ್ ಡಯಾಲಿಸಿಸ್ 6-7 ಸಾವಿರ ರೂಪಾಯಿ ಬರುತ್ತೆ ಒಂದು ಸಿಟಿ. 6-7 ಸಾವಿರ ಬಂದ್ಬಿಡುತ್ತೆ. ಡಯಾಲಿಸಿಸ್ ಮಾತ್ರ ಆದ್ರೆ ಎಷ್ಟಾಗುತ್ತೆ? 2,500-3 ಸಾವಿರ. 2,500-3 ಸಾವಿರ. ಅದು ಸಿಂಗಲ್ ಯೂಸ್ ಇದೆ, ಮಲ್ಟಿಪಲ್ ಯೂಸ್ ಇದೆ. ಅಂದ್ರೆ ಆ ಡಯಲೈಸರ್ ಅಂತ ಇದೆಯಲ್ಲ, ಅದನ್ನ ಒಂದ್ಸಲ ಯೂಸ್ ಮಾಡಿ ಬಿಸಾಕಿದ್ರೆ ಹೋಯ್ತು. ಕೆಲವರು ಅದನ್ನೇ 7-8 ಸಲ ಯೂಸ್ ಮಾಡ್ತಾರೆ. ಅಲ್ಲಿ ಏನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಅವ್ರೆಲ್ಲೋ ಇಟ್ಟಿರ್ತಾರೆ, ಅಲ್ಲಿ ಇನ್ಫೆಕ್ಷನ್ ಏನಾದ್ರು ಸೇರ್ಕೊಂಡ್ರೆ ಹೋಯ್ತು. ಯಾಕಂದ್ರೆ ಯು ಆರ್ ಡೈರೆಕ್ಟ್ಲಿ ಹ್ಯಾಂಡ್ಲಿಂಗ್ ಹಾರ್ಟ್ ಅಲ್ವಾ, ಬ್ಲಡ್ ಡೈರೆಕ್ಟ್ ಹಾರ್ಟ್ಗೆ. ಸೊ ಇನ್ಫೆಕ್ಷನ್ಸ್ ಎಲ್ಲ ಆಗಬಾರ್ದು. ಲಿವರ್ ಪ್ರಾಬ್ಲಮ್ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಲಾಂಗ್ ಟರ್ಮ್ ಡಯಾಲಿಸಿಸ್ ಅಲ್ಲಿ ಫಸ್ಟ್ ಏಟ್ ಬೀಳೋದು ಲಿವರ್ಗೆ, ಫಸ್ಟ್ ಕೊಡೋದೇ ಅವರು ಹೆಪಟೈಟಿಸ್. ನೀವು ಡಯಾಲಿಸಿಸ್ ಕಿಡ್ನಿ ಪ್ರಾಬ್ಲಮ್ ಬಂದ ತಕ್ಷಣ ನಿಮ್ಗೆ ಹೆಪಟೈಟಿಸ್ ಇಂಜೆಕ್ಷನ್ ಕೊಡ್ತಾರೆ, ಲಿವರ್ ಇಂಜೆಕ್ಷನ್ ಕೊಡ್ತಾರೆ. ಯಾಕಂದ್ರೆ ಅದು ನೆಕ್ಸ್ಟ್ ಕ್ಯೂ ನಿಂತಿರುತ್ತೆ. ಸರ್ ಅದೇ ಹೇಳ್ತೀನಲ್ಲ, ಇವರೆಲ್ಲರೂ ಬೇರೆ ಬೇರೆ. ಆದ್ರೆ ಒಂದ್ ಕಾಯಿಲೆ ಬಂದ್ರೆ ಎಲ್ಲರೂ ಒಟ್ಟಿಗೆ ಹೊರಡ್ತಾರೆ, ಬತ್ತಿ 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 ಬತ್ತಿ. ಸೊ ಎಲ್ಲ ಇದಕ್ಕಿರೋದು ಒಂದೇ ಸೊಲ್ಯೂಷನ್, ಬೆಸ್ಟ್ ಸೊಲ್ಯೂಷನ್. ಬರದೇ ಇರೋಂಗ್ ನೋಡ್ಕೊಳ್ಳಿ. ಮಾತ್ರೆಗಳು ಮಾತ್ರ ನಿಮ್ಮ ಇಷ್ಟಕ್ಕೆ ಮಾತ್ರ ತಗೋಬೇಡಿ. ನೆಫ್ರಾಲಜಿಸ್ಟ್ ಯಾರಾದ್ರೂ ಒಬ್ಬ ಪರಿಚಯ ಮಾಡ್ಕೊಳ್ಳಿ. ಅವ್ರ ಹತ್ರ ನೀವು ಏನ್ ಮಾತ್ರೆ ತಗೊಂಡ್ರು ಅಣ್ಣ ಹಿಂಗ್ ತಗೊಳ್ಳ ಅಂತೇಳಿ. ಇಲ್ಲ ಹೋಗಿ ಅಣ್ಣ ಜ್ವರ ಬಂದ್ರೆ ಏನ್ ತಗೊಳ್ಳಿ, ಕೆಮ್ಮು ಬಂದ್ರೆ ಏನ್ ತಗೊಳ್ಳಿ, ಇದನ್ನ ನೀವು ಕೇಳಿಸ್ಕೊಂಬಿಡಿ ಅವ್ರ ಹತ್ರ ಒಂದ. ಇವಾಗ ನನಗೆಲ್ಲ ಇವಾಗ ಅನುಭವ ಆಗ್ಬಿಟ್ಟಿದೆ. ನನಗೆ ಜ್ವರ ಬಂದ್ರೆ ಏನ್ ತಗೋಬೇಕು, ಕೆಮ್ಮು ಬಂದ್ರೆ ಏನ್ ತಗೋಬೇಕು, ಆಂಟಿಬಯೋಟಿಕ್ ಅಂದ್ರೆ ನಾನು ಏನ್ ತಗೋಬೇಕು ಗೊತ್ತು. ಅದು ಬಿಟ್ಟು ಬೇರೆ ತಗೊಳಲ್ಲ ನಾನು. ಅದು ಬಿಟ್ಟು ಬೇರೆ ತಗೊಂಡೆ ಅಂದ್ರೆ ಬೇರೆ ಪ್ರಾಬ್ಲಮ್ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಇದು ಈ ತರ ತುಂಬಾ ಕಡೆ ಇಲ್ಲ ಡಯಾಲಿಸಿಸ್. ಈಗ ನೀವೆಲ್ಲೋ ತೀರ್ಥಹಳ್ಳಿ, ರಿಮೋಟ್ ಪ್ಲೇಸಸ್ ಅಲ್ಲಿ ಬಂದ್ಬಿಟ್ಟಿದೆ ಇವಾಗ ಕಿಡ್ನಿ ಪ್ರಾಬ್ಲಮ್. ಹೌದು, ತೀರ್ಥಹಳ್ಳಿ ಡಯಾಲಿಸಿಸ್ ಸೆಂಟರ್ ನೋಡಿದ್ದೆ ನಾನು ರೀಸೆಂಟ್ ಆಗಿ. ಎಷ್ಟು ದುಃಖ ಅಲ್ವಾ ಸರ್. ತೀರ್ಥಹಳ್ಳಿಗಿಂತೂ ನಿಮ್ಗೆ ಸ್ವರ್ಗ ಬೇಕಾ? ತೀರ್ಥಹಳ್ಳಿ ಏನ್ ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ವೇ, ಗಾಳಿ ಚೆನ್ನಾಗಿಲ್ವೇ, ಸುತ್ತಲೂ ಕಾಡು, ಸೂಪರ್ ಆಕ್ಸಿಜನ್, ಸೂಪರ್ ವಾಟರ್, ತುಂಗಾ ನೀರು. ಅಲ್ಲಿ ಏನಕ್ಕೆ ಬರ್ತಿದೆ ಡಯಾಲಿಸಿಸ್ಗೆ?
ಎಲ್ಲ ಬಿಕಾಸ್ ಆಫ್ ದಿಸ್ ಮಾತ್ರೆಗಳು. ಮಾತ್ರೆಗಳು. ಡಯಾಬಿಟಿಸ್, BP, ಸೊಂಟ ನೋವು ಮಾತ್ರೆ, ಮಂಡಿ ನೋವು ಮಾತ್ರೆ, ಗ್ಯಾಸ್ಟ್ರಿಕ್ ಮಾತ್ರೆ, ತಲೆನೋವು ಮಾತ್ರೆ, ಮಾತ್ರೆ ಎಲ್ಲ ಹೋಗಿ ಕಟ್ಕೊಳತ್ತೆ. ಮೋರಿನಲ್ಲಿ ಕಟ್ಕೊಂಡಂಗೆ ಕಿಡ್ನಿಲೂ ಕಟ್ಕೊಳತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇದ್ರೆ ಅದೇ ನಾನು ನಿಮ್ಗೆ ಹೇಳಿದಾಗ ಚೆನ್ನಾಗಿ ಹಸಿವಾಗಬೇಕು, ಚೆನ್ನಾಗಿ ಮೋಷನ್ ಆಗಬೇಕು. ಇದೆರಡು ಆಗ್ತಾ ಇದ್ರೆ ನಿಮ್ ಕಾಯಿಲೆ ಇರಲ್ಲ. ಸೊ ಇವಾಗ ಈಗ ಮಾಡಿ ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ವಿ. ಈಗ ನಮ್ಮದು ನಿಮ್ಮ ಸ್ಟೇಜಲ್ಲಿಲ್ಲ. ನೀವು ನಿಮ್ಗೆಲ್ರಿಗೂ ಒಂದು ಅವಕಾಶ ಇದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಅರೇ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ, ಪದೇ ಪದೇ ನಾನು ನೆನ್ಕೊಳ್ತೀನಿ. ಸುಂದರವಾಗಿದ್ದೀರಿ ಈ ಪ್ರಪಂಚ, ತುಂಬಾ ಚೆನ್ನಾಗಿದ್ದೀರಿ. ಇದು ಚೆನ್ನಾಗಿರೋದು ನೋಡ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಪಂಚ. ಎಲ್ಲೋದ್ರೂ ನೀವು ಎಂಜಾಯ್ ಮಾಡ್ಬೋದ್ರಿ, ಅಷ್ಟು ಚೆನ್ನಾಗಿದೆ ಪ್ರಪಂಚ. ಎಲ್ಲಾದ್ರೂ ಹೋಗ್ರಿ, ಅದು ಒಂದು ಎಂಟರ್ಟೈನ್ಮೆಂಟ್. ಅದು ಆ ಮನಸ್ಥಿತಿಯಲ್ಲಿ ನೀವು ಇದ್ಬಿಟ್ರೆ ಆಗಿರಲ್ಲ. ಸರ್, ಈಗ ತುಂಬಾ ಜನ ಜಂಕ್ ಫುಡ್ ಗಳನ್ನು ತಿಂತಾ ಇದಾರಲ್ಲ, ಅದು ಒಂದು ಕಾರಣ ಇರಬಹುದಾ? ಅದು ಒಂದಲ್ಲ, ಅದು ದೊಡ್ಡ ಕಾರಣ. ಲಿವರ್ ಸತ್ತೋಗತ್ತೆ. ಜಂಕ್ ಫುಡ್ ಅಂತಲೇ ಹೆಸರು. ಅದು ಜಂಕ್ ಅಂದ್ರೆ ಕಸ. ಕಸವನ್ನ ನೀವು ತಿಂದುಬಿಟ್ಟು ಲಿವರ್ನ ಜೀರ್ಣ ಮಾಡು ಅಂದ್ರೆ ಹೆಂಗ್ ಮಾಡತ್ತದು? ಸೊ ನಮ್ಗೆ ಏನಾಗಿದೆ ಅಂದ್ರೆ ಸೀದಾ ಒಂದೇ ಸೊಲ್ಯೂಷನ್, ಫುಡ್ ಏನ್ ತಿನ್ಬೇಕು. ನೀವು ಎಲ್ಲಿರೋ ಅಲ್ಲಿ ಯಾವುದು ಟ್ರೆಡಿಷನಲ್ ಫುಡ್ ಅದನ್ನು ತಿನ್ನ ಅಷ್ಟೇ. ನೀವು ತೀರ್ಥಹಳ್ಳಿಗೆ ಹೋದ್ರ ಅಲ್ಲಿಂದ ತಿನ್ನಿ, ಮಂಗ್ಳೂರ್ಗೆ ಹೋದ್ರ ಅಲ್ಲಿಂದು ಏನ್ ಕೊಚ್ಚಕ್ಕಿ ದಪ್ಪಗೆ ಅದು ತಿನ್ನಿ, ಬೆಂಗಳೂರಿಗೆ ಬಂದ್ರ ಬಿಸಿಬೇಳೆ ಮತ್ತು ಪೊಂಗಲ್ ತಿನ್ನಿ, ತಮಿಳ್ನಾಡಿಗೆ ಹೋದ್ರ ಪೊಂಗಲ್ ತಿನ್ನಿ. ಯಾಕೆ ಅಂದ್ರೆ ಈ ಫುಡ್ ಅನ್ನೋದು ಒಂದು ಕಲ್ಚರ್ ಯಾಕೆ ಬರುತ್ತೆ ಅಂದ್ರೆ ಓವರ್ ಎ ಲಾಂಗ್ ಪೀರಿಯಡ್ ಜನ ಅದನ್ನ ಫೈಂಡ್ ಔಟ್ ಮಾಡಿರ್ತಾರೆ. ಏನ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಏನ್ ತಿಂದ್ರೆ ಒಳ್ಳೇದಲ್ಲ ಅಂತ. ನಮ್ಮ ಹಿಂದಿನ ಕಾಲದವರು, ಇಲ್ಲಿದ್ದವರು, ಬೆಂಗಳೂರಲ್ಲಿದ್ದವರು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಫುಡ್ಗೆ ಬಂದಿರ್ತಾರೆ. ನಾವು ಅದನ್ನ ಬಿಸಾಕ್ಬಿಟ್ಟು ಚೈನೀಸು ಇವೆಲ್ಲ ತಿಂದಾಗ ಏನಾಗುತ್ತೆ, ಈ ವಾತಾವರಣದಲ್ಲಿ ಅದು ಚೆನ್ನಾಗಿರಲ್ಲ, ವರ್ಕ್ ಆಗಲ್ಲ. ಹೌದು. ಎಸ್ ಗುರುಗಳೇ, ನಿಮ್ಮಿಂದ ನಾವು ಸುಮಾರು ವಿಚಾರಗಳನ್ನ ತಿಳ್ಕೊಂಡ್ವಿ. ಅಲ್ಲ, ನಾನು ಇಷ್ಟೇ ಹೇಳೋದು, ನಾನು ಎಕ್ಸಾಂಪಲ್ಲು ನಾನು ಯಾವಾಗಲೂ ಹೇಳೋದು, ಸಿನಿಮಾದಲ್ಲೂ ಅಷ್ಟೇ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನೇ ನಾನು ಮಾತಾಡಿದ್ದು. ಎಲ್ರಿಗೂ ಬಹಳ ಜನ ನಮ್ಮ ಸಿನಿಮಾದವ್ರಿಗೆ, ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ, ಅಸೋಸಿಯೇಟ್ಗಳಿಗೆ ಪ್ರೋಗ್ರಾಮ್ ಇಷ್ಟ ಆಯ್ತು. ಯಾಕೆಂದ್ರೆ ಅವ್ರಿಗೊಂದು ದಾರಿ ಆಯ್ತು. ಯಾಕೆಂದ್ರೆ ಹೌದು ಮೈಂಡ್ ಸೆಟ್ ಹೆಂಗ್ ಇಟ್ಕೋಬೇಕು ಅಂತಲೇ ಮಾತಾಡ್ತಾ ಇದ್ದೆ. ಈಗ ಇದನ್ನ ಹೇಳ್ತಿರೋದು ಯಾಕೆ, ನಾನು ಏನಪ್ಪ ಬಂದು ನನ್ನ ಕಾಯಿಲೆ ಯಾಕೆ ಕೇಳ್ಕೋಬೇಕು ಅಂತಂದ್ರೆ ನಿಮ್ಗೆ ಅದು ಆಗ್ಬಾರ್ದು. ನಾನೇ ನಿಮ್ಗೆ ಎಕ್ಸಾಂಪಲ್. ಈಗ ಹೆಂಗ್ ಬಂದು ಯಾವನ್ ಹೇಳ್ತಾನೆ ನನಗೆ ಕಾಯಿಲೆ? ಯಾರು ಹೇಳಲ್ಲ ಸರ್. ಈಗ ಮ್ಯಾಕ್ಸಿಮಮ್ ಏನಾಗ್ಬೋದು, ಪ್ರಾಣ ಹೋಗ್ಬೋದು. ಅಹಂಕಾರನೇ ಮುಖ್ಯ ಆಯ್ತು ಅಂತಂದ್ರೆ ಪ್ರಾಣ ಕೇರ್ ಮಾಡಲ್ಲ. ಸ್ವಾಭಿಮಾನ ಅವೆಲ್ಲ ಇಲ್ಲ. ವ್ಯಾಧಿ ರಟ್ಟು ಸಂಸಾರ ಗುಟ್ಟು. ಆದ್ರಿಂದ ನಾನು ಹೇಳ್ಕೊತಾ ಇದ್ದೀನಿ. ನನಗೇನಂತಂದ್ರೆ ಇದು ಒಂದು ಪರೀಕ್ಷೆ. ನಮ್ಮ ಜೋಗಿ ಫಿಲ್ಮ್ ಡೈರೆಕ್ಟರ್ ಹತ್ರನೂ ಮಾತಾಡಿದ್ದೀನಿ. ಬಾಂಬೆಲಿ ಇದ್ರು ಅವರು, ನಮ್ಮ ಎಡಿಟಿಂಗ್ ಏನೋ ನಡೀತಾ ಇದೆ ಅನ್ಸುತ್ತೆ ಆ ಪಿಕ್ಚರು. ಅವರು ಬಂದು ಮಾತಾಡ್ತೀನಿ, DK ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಾಗುನು ಹೇಳಿದ್ದಾರೆ. ಸೊ ನೋಡೋಣ, ಯಾರ್ಯಾರು ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಇತ್ತೀಚೆಗೆ 2-3 ಸಲ ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡಿಲ್ಲ. ಸೊ ಅವ್ರ ಮೂಲಕ DK ಸಾಹೇಬ್ರಿಗೆ ಮತ್ತು ನಮ್ಮ ಸಾರಾ ಗೋವಿಂದ ಸರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಅಪ್ರೋಚ್ ಮಾಡ್ತಾ ಇದ್ದೀನಿ. ಎಲ್ಲ ಸೇರಿ ನೋಡೋಣ, ಎಲ್ಲಿ ನನಗೊಂದು 7-8 ಲಕ್ಷ ಶಾರ್ಟೇಜ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಒಟ್ಟಾರೆಯಲ್ಲಿ. ನೋಡೋಣ, ಅದು ನಿಮ್ಮ ಇದರಲ್ಲಿ ಎಷ್ಟು ಕವರ್ ಆಗುತ್ತೆ ನೋಡಿಕೊಂಡು ಮುಂದೆ ಏನು ಮಾಡ್ಬೇಕು, ಸಾಲ ಮಾಡ್ಬೇಕಾ ಹಾಗೆ ಮಾಡ್ಬೇಕಾ ನೋಡ್ಬೇಕು. ಸೈಕಾಲಜಿಕಲಿ ನಾನು ಫೈಟ್ ಮಾಡ್ತಾ ಇದ್ದೀನಿ, ಫಿಸಿಕಲಿ ಫೈಟ್ ಮಾಡ್ತಾ ಇದ್ದೀನಿ, ಎಮೋಷ್ನಲಿನೂ ಫೈಟ್ ಮಾಡ್ಬಿಡ್ತೀನಿ. ಫಿನಾನ್ಷಿಯಲಿ ಫೈಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಒಂದು ಸ್ವಲ್ಪ ಸಹಾಯ. ಖಂಡಿತ ನಾವು ಮುರಳಿ ಮೋಹನ್ ಅವರಿಗೆ ಸಹಾಯವನ್ನು ಮಾಡೋಣ. ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ, ಪ್ರತಿಯೊಂದು ಇದೆ. ಯಾರ್ಯಾರು ಸಹಾಯ ಮಾಡ್ತೀರಾ ಖಂಡಿತವಾಗಿ ಮಾಡಿ. ಅದು 10 ರೂಪಾಯಿ ಆದರೂ ಪರವಾಗಿಲ್ಲ, 100 ರೂಪಾಯಿ ಆದರೂ ಪರವಾಗಿಲ್ಲ, 500 ರೂಪಾಯಿ ಆದರೂ ಪರವಾಗಿಲ್ಲ. ಇಷ್ಟೇ ಮಾಡಬೇಕು ಅಂತಲೂ ಇಲ್ಲ. ಸೊ ನಮ್ಮ ಈ ಅಭಿಯಾನ ಮುರಳಿ ಮೋಹನ್ ಅವರಿಗೆ ಏನು ಹಣ ಬೇಕು ಆ ಹಣ ಸಿಗೋವರೆಗೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದೀರಾ. ತುಂಬ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಕಳೆದ 5 ವರ್ಷಗಳಿಂದ ನಾನು ಕೂಡ ಮುರಳಿ ಮೋಹನ್ ಅವರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದೀನಿ. ಎಂಥ ವ್ಯಕ್ತಿ ಅನ್ನೋದು ಗೊತ್ತು. ಅವರನ್ನ ಈ ನೆಲೆಗೆ ಒಪ್ಸೋದಕ್ಕೆ ನಮಗೆ ಒಂದಿಷ್ಟು ವರ್ಷಗಳು ಬೇಕಾಯಿತು. ನಾನು ಯಾರಿಗೂ ಹೇಳೋದು ಬೇಡ, ಸರಿ ಮಾಡ್ಕೊತೀನಿ ಅಂತ ಅವರೇ ಹೇಳ್ತಾ ಇದ್ರು. ಆದರೂ ಕೂಡ ಎಲ್ಲೋ ಒಂದು ಹೋಪ್ಸ್ ಇದೆ ನಮಗೆ. ಅದನ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ಮೇಲೆ ಅದು ಅವರಿಗೊಂದು ಬದುಕಾಗತ್ತೆ ಅನ್ನುವ ನೆಲೆಯಲ್ಲಿ 25-30 ಲಕ್ಷ ಏನು ಬೇಕು ಅದು ಕ್ರೋಢೀಕರಣ ಆಗಲಿ ಅಂತಾನೆ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನೀವು ಅವರಿಗೆ ಅಮೌಂಟನ್ನು ಹಾಕಿದ್ರು ಕೂಡ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಸೊ ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.